ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 1ರಿಂದ 19 ವಚನಗಳು. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 12 ವರ್ಸಸ್ 1 to 19. ಈ 1ರಿಂದ 19 ವಚನಗಳಿರುವಂಥ ಯೋಹಾನ 12ರಲ್ಲಿ ಕ್ರಿಸ್ತನನ್ನು ಸನ್ಮಾನಿಸುವ 15 ಮಾರ್ಗಗಳನ್ನು ನಾವು ನೋಡಿಕೊಳ್ಳಬಹುದು. 15 ways to honor Christ. ಕ್ರಿಸ್ತನನ್ನು ಗೌರವಿಸುವ 15 ಮಾರ್ಗಗಳು. ವಾವ್! ಯಾವ ರೀತಿಯಾಗಿ ನಾವು ಆತನನ್ನು ಗೌರವಿಸಬೇಕು? ಬನ್ನಿರಿ ನೋಡ್ಕೊಳ್ಳೋಣ 15 ಮಾರ್ಗಗಳು. ಮೊದಲನೇದಾಗಿ, ಬೇಥಾನ್ಯದಲ್ಲಿ ಲಾಜರನು ಮತ್ತು ಅವನ ಕುಟುಂಬದವರು ಇದ್ದಂಥ ಸ್ಥಳದಲ್ಲಿ ನಾವು ನೋಡುವಾಗ 2ನೇ ವಚನ ಯೋಹಾನ 12:2 ಅಲ್ಲಿ ಅವರು ಯೇಸುವಿಗಾಗಿ ಔತಣವನ್ನು ಏರ್ಪಡಿಸಿದರು. ಪ್ರಿಪೇರಿಂಗ್ ಎ ಫೀಸ್ಟ್ ವಿ ಆನರ್ ಕ್ರೈಸ್ಟ್. ಕ್ರಿಸ್ತನನ್ನು ಗೌರವಿಸುವುದು ಹೇಗೆ ಎಂಬುದಾಗಿ ನೋಡುವಾಗ ಆತನಿಗಾಗಿ ನಾವು ಔತಣವನ್ನು ಸಿದ್ಧಪಡಿಸುವುದರ ಮುಖಾಂತರವಾಗಿ. ಈಗ ಆತನಿಗೆ ಯಾವ ರೀತಿಯಾಗಿ ಔತಣವನ್ನು ಸಿದ್ಧಪಡಿಸಬೇಕೆಂಬ ಪ್ರಶ್ನೆ ಇದ್ದರೆ, ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 35ನೇ ವಚನದಿಂದ, ನಾನು ಹಸಿದಿದ್ದೆ, ನೀವು ನನಗೆ ಊಟ ಕೊಟ್ಟಿದ್ದೀರಿ ಎಂಬುದಾಗಿ ಸ್ವಾಮಿ ಹೇಳಿದಾಗ, ಸ್ವಾಮಿ ಇದನ್ನು ನಾವು ನಿನಗೆ ಯಾವಾಗ ಮಾಡಿದ್ವಿ ಅಂತ ಹೇಳಿದಾಗ, ಈ ಅತ್ಯಲ್ಪ ಸಹೋದರರಲ್ಲಿ ಒಬ್ಬನಿಗೆ ನೀವೇನು ಮಾಡಿದರೂ ಅದು ನನಗೆ ಮಾಡಿದ ಹಾಗಾಯಿತು ಅಂತ ಹೇಳಿದಾಗ, ಈಗ ಕೂಡ ನಮಗೆ ಅವಕಾಶ ಇದೆ ಕ್ರಿಸ್ತನನ್ನು ಗೌರವಿಸುವುದಕ್ಕೆ, ಕ್ರಿಸ್ತನಿಗೆ ಔತಣ ಕೊಡುವುದಕ್ಕೆ, ಕ್ರಿಸ್ತನಿಗೆ ಊಟ ಕೊಡುವುದಕ್ಕೆ, ನೀರು ಕೊಡುವುದಕ್ಕೆ, ವಸ್ತ್ರ ಹೊದಿಸೋದಕ್ಕೆ, ಅಸ್ವಸ್ಥರಾಗಿರುವಂಥ ವ್ಯಕ್ತಿಯನ್ನು ಸಂಧಿಸುವುದರ ಮುಖಾಂತರವಾಗಿ. ಹೌದು, ಆಟೋ ರಾಜ ಎಂಬ ಮಹಾಭಕ್ತರು ಯಾವ ರೀತಿಯಾಗಿ ಬೆಂಗಳೂರಿನಲ್ಲಿ ಅನೇಕ ಅನಾಥರನ್ನು ಪರಾಮರಿಸುವಂಥ ರೀತಿಯಲ್ಲಿ ನೋಡಿಕೊಳ್ಳೋದ್ರ ಮುಖಾಂತರವಾಗಿ ಕ್ರಿಸ್ತನನ್ನೇ ನನಗೆ ನೀವು ಮಾಡಿದ ಹಾಗಾಯಿತು ಎಂಬುದಾಗಿ. ಎರಡನೇದಾಗಿ, ಯೋಹಾನ 12ರಲ್ಲಿ ಕ್ರಿಸ್ತನನ್ನು ಗೌರವಿಸುವುದು ಹೇಗೆ ಎಂಬುದಾಗಿ ನೋಡಿಕೊಳ್ತಾ ಇದ್ವಿ. 15 ಮಾರ್ಗಗಳಿವೆ ಅಂತೆ ಕ್ರಿಸ್ತನನ್ನು ಗೌರವಿಸುವ ಮಾರ್ಗಗಳು. ಅದರಲ್ಲಿ ಮೊದಲನೇದು ಔತಣ ಕೊಡೋದರಿಂದ, ಎರಡನೇದು ಆತನ ಜೊತೆಗಿರುವುದರಿಂದ, ಬೈ ಸ್ಟೇಯಿಂಗ್ ವಿತ್ ಹಿಮ್, ಆತನ ಜೊತೆಗೆ ಇರುವುದರಿಂದ. ಯಾಕಂತ ಹೇಳಿದರೆ 2ನೇ ವಚನ ಯೋಹಾನ 12:2 ನೋಡುವಾಗ, ಯೇಸುವಿನೊಂದಿಗೆ ಊಟಕ್ಕೆ ಕುಳಿತವರಲ್ಲಿ ಲಾಜರನು ಒಬ್ಬನಾಗಿದ್ದನು. ಹೌದು, ನಾವು ಕ್ರಿಸ್ತನೊಂದಿಗೆ ಇರುವುದರ ಮುಖಾಂತರವಾಗಿ ಆತನನ್ನು ಗೌರವಿಸ್ತೇವೆ. ಯೇಸು ಸ್ವಾಮಿ ಶಿಷ್ಯರನ್ನು ಆರಿಸಿಕೊಂಡಂಥ ಒಂದು ಉದ್ದೇಶ, ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 13-14 ವಚನಗಳಲ್ಲಿ ನಾವು ನೋಡೋದಾದರೆ, ತನ್ನೊಂದಿಗಿರಬೇಕು. ಕ್ರಿಸ್ತನೊಂದಿಗಿರುವುದರ ಮುಖಾಂತರವಾಗಿ ನಾವು ಕ್ರಿಸ್ತನನ್ನು ಗೌರವಿಸ್ತೇವೆ. ಇದೇ ಒಂದು ವಿಷಯವನ್ನು ಕೂಡ ಲೂಕನು ಬರೆದ ಸುವಾರ್ತೆಯಲ್ಲಿ ನೋಡುವಾಗ ಬಹಳ ಉತ್ತೇಜನವನ್ನು ನೀಡುವಂಥ ಒಂದು ಸಂಗತಿಯನ್ನು ನಾವು ನೋಡಿಕೊಳ್ಬೋದು. ಲೂಕನು ಬರೆದ ಸುವಾರ್ತೆ, ಯೇಸು ಸ್ವಾಮಿ ತಾನೇ ಒಂದು ಮಾತು ಹೇಳುವಂಥದ್ದನ್ನು ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯದಲ್ಲಿ 28ನೇ ವಚನ, ಲೂಕ್ 22:28, ನೀವೇ ನನ್ನ ಕಷ್ಟಗಳಲ್ಲಿ ನನ್ನೊಂದಿಗೆ ನಿಂತವರು. ಹೌದು, ಯೇಸುವನ್ನು ಅಥವಾ ಕ್ರಿಸ್ತನನ್ನು ಗೌರವಿಸುವುದು ಹೇಗೆ? ಎರಡನೇದಾಗಿ ಆತನೊಂದಿಗಿರೋದ್ರಿಂದ. ಮೂರನೇದಾಗಿ ನಾವು ಕ್ರಿಸ್ತನೊಂದಿಗೆ ಇರುವಂಥದ್ದು ಅಷ್ಟೇ ಅಲ್ಲ, ಕ್ರಿಸ್ತನಿಗೆ ಉತ್ತಮವಾದದ್ದನ್ನು ಕೊಡುವುದರಿಂದ ಗೌರವಿಸ್ತೇವೆ. ಥರ್ಡ್ ವೇ, 3ನೇ ಮಾರ್ಗ ಕ್ರಿಸ್ತನನ್ನು ಗೌರವಿಸುವುದು ಹೇಗೆ ಅಂತ ಹೇಳಿದರೆ, ಉತ್ತಮವಾದದ್ದನ್ನು
ಕ್ರಿಸ್ತನಿಗೆ ಕೊಡುವುದರಿಂದ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 3ನೇ ವಚನದಲ್ಲಿ ಮರಿಯಳು ಏನು ಮಾಡಿದಳು? ಬಹು ಬೆಲೆಯುಳ್ಳಂಥ ಅಚ್ಚ ಜಟಮಾಂಸಿ ಮೂಲಿಕೆಯ ತೈಲವನ್ನು ತಂದು ಕ್ರಿಸ್ತನ ಪಾದಕ್ಕೆ ಹಚ್ಚುವುದರಿಂದ ಗೌರವಿಸಿದಳು. ಬೈ ಗಿವಿಂಗ್ ದ ಬೆಸ್ಟ್ ಟು ಹಿಮ್ ವಿ ಆನರ್ ಕ್ರೈಸ್ಟ್. 4ನೇದಾಗಿ ಯಾವ ರೀತಿಯಾಗಿ ಕ್ರಿಸ್ತನನ್ನು ಗೌರವಿಸುವುದಂತ ನೋಡ್ಕೊಳ್ತಿದ್ವಿ. 15 ಮಾರ್ಗಗಳಿದೆಯಂತೆ ಕ್ರಿಸ್ತನನ್ನು ಗೌರವಿಸುವ ಮಾರ್ಗಗಳು. ಅದನ್ನು ನಾವು ಯೋಹಾನ 12:1-19 ನಾವು ನೋಡ್ಕೊಳ್ತಿದ್ದೇವೆ. ಅದರಲ್ಲಿ 4ನೇದು ಏನಪ್ಪ ಅಂತ ಹೇಳಿದರೆ, ಆ ಕ್ರಿಸ್ತನ ಪಾದಕ್ಕೆ ತೈಲವನ್ನು, ಬಹು ಬೆಲೆಯುಳ್ಳಂಥ ತೈಲವನ್ನು ಹಚ್ಚಿಬಿಟ್ಟು ತನ್ನ ತಲೆಯ ಕೂದಲಿನಿಂದ ಯೇಸು ಸ್ವಾಮಿಯ ಪಾದಗಳನ್ನು ಒರೆಸ್ತಾಳೆ. ಈ ತಲೆ ಕೂದಲು ಮಹಿಳೆಯರಿಗೆ ಮಾನವಾಗಿದೆ, ಗೌರವವಾಗಿದೆ. 1 ಕೊರಿಂಥ 11 ಭಕ್ತ ಪೌಲನು ಆ ಮಾತನ್ನು ಹೇಳುವಂಥದ್ದನ್ನು ಗಮನಿಸಬಹುದು. ಹಾಗಾದರೆ ನನಗೆ ಗೌರವವಾದದ್ದನ್ನೇ ನನ್ನ ಕರ್ತನಿಗೆ ಕೊಡುವಂಥದ್ದು ಮಹಾಗೌರವ. ವಾವ್! ಹೌದು. 5ನೇದಾಗಿ ಕ್ರಿಸ್ತನನ್ನು ಗೌರವಿಸುವುದು ಹೇಗೆ? 5th ವೇ ಟು ಆನರ್ ಕ್ರೈಸ್ಟ್ ಯಾವ ರೀತಿಯಾಗಿ ಅಂತ ಹೇಳ್ಬಿಟ್ಟು ನೋಡುವಾಗ 12ನೇ ಅಧ್ಯಾಯ ಯೋಹಾನ 12:7ನೇ ವಚನದಲ್ಲಿ ನೋಡುವಾಗ, ನನ್ನನ್ನು ಹೂಣಿಡುವ ದಿವಸಕ್ಕಾಗಿ ಈಕೆಯು ಇದನ್ನು ಇಟ್ಟುಕೊಳ್ಳಲಿ. ಅಂದರೆ ಮುಂಗಡವಾಗಿ ಆ ಹೂಣಿಡುವಂಥ ದಿವಸಕ್ಕಾಗಿ ಈಕೆ ಇಟ್ಕೊಂಡಿದ್ಲು, ಆದರೆ ಅದನ್ನು ಈಗಲೇ ಕ್ರಿಸ್ತನಿಗೆ ಕೊಟ್ಟಿದ್ದನ್ನು ನಾವು ನೋಡ್ತಿದ್ದೇವೆ. ಹೌದು, ಆ ರೀತಿಯಾಗಿ ನಾವು ಗೌರವಿಸುವುದು ಏನಂದರೆ, ಮುಂಗಡವಾಗಿ ಅವಕಾಶ ಸಿಕ್ಕಿದಾಗ ಕ್ರಿಸ್ತನಿಗೆ ಮಾಡುವಂಥದ್ದನ್ನು, ಕೊಡುವಂಥದ್ದನ್ನು, ಹೇಳುವಂಥದ್ದನ್ನು ನಾವು ಹೇಳುವುದರ ಮುಖಾಂತರವಾಗಿ ಆತನನ್ನು ಗೌರವಿಸ್ತೇವೆ. ವಿ ಆನರ್ ಕ್ರೈಸ್ಟ್ ಬೈ ಟೇಕಿಂಗ್ ದಿ ಆಪರ್ಚುನಿಟಿ ಟು ಗಿವ್ ಹಿಮ್ ಆರ್ ಸೇ ಟು ಹಿಮ್. 6ನೇದಾಗಿ ನಾವು ನೋಡುವಾಗ 8ನೇ ವಚನ, ಯೋಹಾನ 12:8ನೇ ವಚನದಲ್ಲಿ, ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿರ್ತಾರೆ, ಆದರೆ ನಾನು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುವುದಿಲ್ಲ. ಹಾಗಾದರೆ ಇದರಿಂದ ನಾವು ಕಲಿಯತಕ್ಕಂಥ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಯಾವ ರೀತಿಯ ಕ್ರಿಸ್ತನನ್ನು ಗೌರವಿಸಬೇಕು ಅಂತ ನೋಡ್ತಾ ಇದ್ದೇವೆ. 12ನೇ ಅಧ್ಯಾಯ 1-19 ವಚನಗಳು ಯೋಹಾನ ಸುವಾರ್ತೆಯಲ್ಲಿ ಹೇಗೆ ಅಂತ ಹೇಳಿದರೆ, ಬೈ ನೋಯಿಂಗ್ ಅವರ್ ಪ್ರಯಾರಿಟೀಸ್ ವಿ ಆನರ್ ಕ್ರೈಸ್ಟ್. ಕ್ರಿಸ್ತನನ್ನು ಗೌರವಿಸುವುದು ಹೇಗೆ? ನಮ್ಮ ಆದ್ಯತೆಗಳನ್ನು ತಿಳಿಯುವುದರಿಂದ. ಅಂತ ಹೇಳಿದರೆ, ಒಂದು ಕಡೆ ಬಡವರಿಗೆ ಸಹಾಯ ಮಾಡಬೇಕು, ಇನ್ನೊಂದು ಕಡೆ ಕ್ರಿಸ್ತನು ಯೇಸು ಸ್ವಾಮಿ ಹೇಳ್ತಾರೆ, ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರ್ತಾರೆ, ಆದರೆ ನಾನು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುವುದಿಲ್ಲ. ಬಡವರಿಗೆ ಗೌರವಿಸಬೇಕು ನಿಜ, ಯೂದನ್ ಹೇಳಿದ ಹಾಗೆ. ಆದರೆ ಕ್ರಿಸ್ತನು ಹೇಳುವಂಥದ್ದು ಏನಂದರೆ, ಬಡವರು ನಿಮ್ಮ ಸಂಗಡ ಇರ್ತಾರೆ, ಆದರೆ ನಾನು ಯಾವಾಗಲೂ ನಿಮ್ಮ ಸಂಗಡ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಹೇಳಿದಾಗ, ಅದರಿಂದ ಏನು ಕಲಿತೇವೆ ಅಂತ ಹೇಳಿದರೆ, ಆದ್ಯತೆಯನ್ನು ವಿವೇಚಿಸೋದ್ರ ಮುಖಾಂತರವಾಗಿ ನಾವು ಕ್ರಿಸ್ತನನ್ನು ಗೌರವಿಸ್ತೇವೆ. 6 ವಿಷಯಗಳಾಯಿತು, 6 ವಿಧಾನಗಳು ಕ್ರಿಸ್ತನನ್ನು ಗೌರವಿಸುವುದು. 7ನೇದಾಗಿ ಹೊಸಾನ. ಹೌದು, ಹಬ್ಬಕ್ಕೆ ಬಂದ ದೊಡ್ಡ ಗುಂಪು ಯೇಸು ಯೆರೂಸಲೇಮಿಗೆ ಬರ್ತಿದ್ದಾರಂಥ ಸುದ್ದಿ ಕೇಳಿಬಿಟ್ಟು ಖರ್ಜೂರದ ಗರಿಗಳನ್ನು ತೆಗೆದುಕೊಂಡು ಎದುರುಗೊಂಡರು. ಬಂದು ಆ ದೊಡ್ಡ ಗುಂಪಿನವರೀಗ ಹೊಸನ್ನ ಎಂಬುದಾಗಿ ಹೇಳ್ತಾರೆ. ಹೊಸನ್ನ ಎಂಬುದಾಗಿ ಹೇಳೋದಾದರೆ ಮೂಲ ಭಾಷೆಯಲ್ಲಿ ಇದರ ಅರ್ಥ ರಕ್ಷಿಸು. 3 ಅರ್ಥ: ರಕ್ಷಿಸು, ಸಹಾಯ, ಸ್ತುತಿ ಎಂಬುದಾಗಿ. ಹಾಗಾದರೆ ಯೇಸು ಕರ್ತನನ್ನು ಅಥವಾ ಕ್ರಿಸ್ತನನ್ನು ಗೌರವಿಸುವ 7ನೇ ವಿಧಾನ ಏನಂತ ಹೇಳಿದರೆ, ಹೊಸನ್ನ ಎಂಬುದಾಗಿ ಹೇಳುವುದರಿಂದ. ಅಂದರೆ ರಕ್ಷಿಸು ಎಂಬುದಾಗಿ. ಯಾವ ರೀತಿಯಾಗಿ ಆ ಕಳ್ಳ ದುಷ್ಕರ್ಮಿಯು ಶಿಲುಬೆ ಮೇಲೆ
ಸ್ವಾಮಿ ಕರ್ತನೇ, ನೀನು ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನಪು ಮಾಡ್ಕೊ ಅಂತ ಹೇಳಿದಾಗ, ಈ ಹೊತ್ತೇ ನನ್ನ ಸಂಗಡ ಪರದೇಶನಲ್ಲಿರುವೆ ಅಂತ ಹೇಳ್ಬಿಟ್ಟು ಸ್ವಾಮಿ ರಕ್ಷಿಸಿದನು. ಆ ರೀತಿಯಾಗಿ ಕ್ರಿಸ್ತನನ್ನು ಅವನು ಗೌರವಿಸಿದನು. ರಕ್ಷಿಸುವುದು ಕ್ರಿಸ್ತನನ್ನು ಗೌರವಿಸುವುದು. 8ನೇದಾಗಿ ಕರ್ತನ ಹೆಸರಿನಲ್ಲಿ, ಅದೇ ಯೋಹಾನ 12 ಮತ್ತು 13ನೇ ವಚನ, ಕರ್ತನ ಹೆಸರಿನಲ್ಲಿ ಬರುವಾತನಿಗೆ ಆಶೀರ್ವಾದ. ಆಶೀರ್ವಾದ. ಹಾಗಾದರೆ ಇದು ಕೀರ್ತನೆ 118ನೇ ಅಧ್ಯಾಯ 25-26 ವಚನಗಳಲ್ಲಿರುವಂಥ ಈ ಮಾತು, ಕರ್ತನ ಹೆಸರಿನಲ್ಲಿ ಬರುವಾತನಿಗೆ ಆಶೀರ್ವಾದ ಅಂತ ಹೇಳುವಾಗ, ಆ ಕೀರ್ತನೆ ದೇವರ ವಾಕ್ಯವನ್ನೇ ದೇವರ ವಾಕ್ಯ ಎಂಬಾತನಿಗೆ ಹೇಳುವುದರಿಂದ ಆತನನ್ನು ಗೌರವಿಸ್ತೇವೆ. ದೇವರ ವಾಕ್ಯವನ್ನು ಕೀರ್ತನೆ 118 25-26 ಆ ವಾಕ್ಯವನ್ನೇ ಕ್ರಿಸ್ತನಿಗೆ ಹೇಳುವುದರಿಂದ, ಅರಿಕೆ ಮಾಡುವುದರಿಂದ ನಾವು ಕ್ರಿಸ್ತನನ್ನು ಗೌರವಿಸ್ತೇವೆ. ಅದನ್ನೇ ಅವರು ಅಂದು ಮಾಡಿದರು. ಕರ್ತನ ಹೆಸರಿನಲ್ಲಿ ಬರುವ ಆತನಿಗೆ ಆಶೀರ್ವಾದ ಅಂತ ಹೇಳಿದರು. ಬ್ಲೆಸ್ ದ ಲಾರ್ಡ್ ಆಸ್ ದ ವರ್ಡ್ ಸೇಸ್ ಅಬೌಟ್ ದ ಲಾರ್ಡ್. 9ನೇದಾಗಿ ಯಾವ ರೀತಿಯಾಗಿ ಕ್ರಿಸ್ತನನ್ನು ಗೌರವಿಸೋದು ಎಂಬುದಾಗಿ ನಾವು ನೋಡಿಕೊಳ್ತಾ ಇದ್ದೇವೆ ಯೋಹಾನ 12:1-19. ಆದ ಕಾರಣ ಇದುವರೆಗೆ ನಾವು 8 ರೀತಿಯಿಂದ ಕ್ರಿಸ್ತನನ್ನು ಆರಾಧಿಸುವುದು ಅಥವಾ ಗೌರವಿಸುವುದು ಹೇಗೆ ಅಂತ ನಾವು ನೋಡಿದ್ವಿ. 9ನೇದಾಗಿ ಇಸ್ರಾಯೇಲಿನ ಅರಸನಿಗೆ ಶುಭವಾಗಲಿ ಎಂದು ಕೂಗಿದರು. ಅಂದರೆ ರಾಷ್ಟ್ರೀಯ ಅರಸನು ಎಂಬುದಾಗಿ ಅರಿಕೆ ಮಾಡುವುದರಿಂದ ನಾವು ಕ್ರಿಸ್ತನನ್ನು ಗೌರವಿಸ್ತೇವೆ. ಅಂದರೆ ಅದರ ಅರ್ಥ, ಕ್ರಿಸ್ತನು ಕೇವಲ ನನ್ನ ಜೀವನಕ್ಕೆ ಮಾತ್ರ ಅಲ್ಲ, ಇಡೀ ರಾಷ್ಟ್ರಕ್ಕೂ, ಇಡೀ ದೇಶಕ್ಕೂ, ಇಡೀ ಲೋಕಕ್ಕೂ. ಯಾಕಂದರೆ ಕೀರ್ತನೆ 24 ಮೊದಲನೇ ವಚನದಲ್ಲಿ, ಭೂಮಿಯು ಅದರಲ್ಲಿರುವುದೆಲ್ಲವೂ, ಲೋಕವು ಅದರಲ್ಲಿರುವ ಸಮಸ್ತವು ದೇವರದೇ, ದೇವರದೇ. ಯಾಕಂತ ಹೇಳಿದರೆ ಅದೇ ಮಾತನ್ನು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಕೂಡ 25ನೇ ಅಧ್ಯಾಯದಲ್ಲಿ ನೋಡುವಾಗ, ಕ್ರಿಸ್ತನು ಆತನು ಬರುವಾಗ ಇಡೀ ಲೋಕ, ಎಲ್ಲ ದೇಶಗಳವರು ಆತನ ಮುಂದೆ ನಿಂತುಕೊಳ್ಳುವಂಥ ಒಂದು ಚಿತ್ರವು ಭಾಳ ಚೆನ್ನಾಗಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿದೆ. ಅದು ನನಗೆ ಆಗಾಗ ಇಷ್ಟವಾದದ್ದು, ಅದನ್ನು ನಾನು ಓದ ಬಯಸ್ತೇನೆ. 25ನೇ ಅಧ್ಯಾಯ 31ನೇ ವಚನ, ಮನುಷ್ಯಪುತ್ರನು ತನ್ನ ಮಹಿಮೆಯಲ್ಲಿ ಎಲ್ಲ ಪರಿಶುದ್ಧ ದೂತರೊಂದಿಗೆ ಬರುವಾಗ ಏನಾಗ್ತದೆ? 32ನೇ ವಚನ, ಎಲ್ಲ ಜನಾಂಗಗಳವರು ಆತನ ಮುಂದೆ ಕೂಡಿಸಲಾಗುವರು. 10ನೇದಾಗಿ ಯೋಹಾನ 12ರಿಂದ ನಾವು ನೋಡಿಕೊಳ್ತಾ ಇರುವಂಥ ವಿಷಯ ಏನಂತ ಹೇಳಿದ್ರೆ, ಕ್ರಿಸ್ತನನ್ನು ಗೌರವಿಸುವ 15 ಮಾರ್ಗಗಳು. ಅದರಲ್ಲಿ 10ನೇ ಮಾರ್ಗ ಏನಂತ ಹೇಳಿದರೆ, ಭಯಪಡದಿರುವುದರಿಂದ. ಯಾಕಂದರೆ 12ನೇ ಅಧ್ಯಾಯ 15ನೇ ವಚನ, ಯೋಹಾನ, ಚೀಯೋನ್ ಪುತ್ರಿಯೇ ಭಯಪಡಬೇಡ. ಹೌದು, ನಾವು ಭಯಪಡದೇ ಇರುವುದರಿಂದ ಕ್ರಿಸ್ತನನ್ನು ಗೌರವಿಸ್ತೇವೆ. ಕೆಲವು ವರ್ಷಗಳ ಹಿಂದೆ, ಹೌದು 2010ರಲ್ಲಿ ನನಗೆ ಕ್ಯಾನ್ಸರ್ ಎಂಬುದಾಗಿ ಪತ್ತೆ ಹಚ್ಚಿದಾಗ ನನಗೆ ಸಿಕ್ಕಿದ ವಾಕ್ಯ ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 36ನೇ ವಚನದಲ್ಲಿ, ಫಿಯರ್ ನಾಟ್, ಓನ್ಲಿ ಬಿಲೀವ್ ಎಂಬುದಾಗಿ. ಭಯಪಡಬೇಡ, ನಂಬಿಕೆ ಮಾತ್ರ ಇರಲಿ. ಆ ವಾಕ್ಯದಿಂದ ನಾನು ಭಯಪಡದೆ ಆತನನ್ನು ಗೌರವಿಸುವಂತೆ ದೇವರು ನನಗೆ ಇಷ್ಟು ವರ್ಷಗಳು ಕೃಪೆ ಕೊಟ್ಟು, ಅದಕ್ಕೆ ಸ್ತೋತ್ರ. 11ನೇದಾಗಿ 12ನೇ ಅಧ್ಯಾಯ 15ನೇ ವಚನದಲ್ಲಿ, ಭಯಪಡಬೇಡ ಅಂತ ಹೇಳಿಬಿಟ್ಟು, ಈಗೋ ನಿನ್ನ ಅರಸನು. ವಾವ್. 13ನೇ ವಚನದಲ್ಲಿ ಇಸ್ರಾಯೇಲಿನ ಅರಸನು. ಈಗ 15ನೇ ವಚನದಲ್ಲಿ ಯೋಹಾನ 12, ನಿನ್ನ ಅರಸನು, ಯುವರ್ ಪರ್ಸನಲ್ ಕಿಂಗ್.
ಕ್ರಿಸ್ತನನ್ನು ವೈಯಕ್ತಿಕವಾಗಿ ನನ್ನ ರಾಜನನ್ನಾಗಿ ಮಾಡುವುದರಿಂದ ನಾನು ಕ್ರಿಸ್ತನನ್ನು ಗೌರವಿಸ್ತೇನೆ. ಐ ಆನರ್ ಕ್ರೈಸ್ಟ್ ಬೈ ಹ್ಯಾವಿಂಗ್ ಹಿಮ್ ಆಸ್ ಮೈ ಪರ್ಸನಲ್ ಕಿಂಗ್. 12ನೇದಾಗಿ ಅಂದ ಹಾಗೆ ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ, ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 1-19 ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಕ್ರಿಸ್ತನನ್ನು ಗೌರವಿಸುವ 15 ಮಾರ್ಗಗಳಲ್ಲಿ ಈಗ 12ನೇದಕ್ಕೆ ಬಂದಿದ್ದೇವೆ. ಅದೇನಂತ ಹೇಳಿದರೆ, ಗ್ಲೋರಿ ಇನ್ ಕ್ರಾಸ್. ಶಿಲುಬೆಯಲ್ಲಿ ಮಹಿಮೆ ಪಡುವುದರಿಂದ ಕ್ರಿಸ್ತನನ್ನು ಗೌರವಿಸುತ್ತೇವೆ. ಯೋಹಾನ 12 ಮತ್ತು 16ನೇ ವಚನದಲ್ಲಿ, ಯೇಸುವಿನ ಶಿಷ್ಯರು ಮೊದಲು ತಿಳಿದಿರಲಿಲ್ಲ ಇದೆಲ್ಲ ಯಾಕಾಯಿತು, ಈ ಒಂದು ಖರ್ಜೂರದ ಗರಿಗಳನ್ನು ತರುವಂಥದ್ದನ್ನು ನೋಡಿಬಿಟ್ಟು. ಅನಂತರ ಯೇಸುವಿನ ಶಿಷ್ಯರು ಏನು ಮಾಡ್ತಾರೆ, ಆತನು ಮಹಿಮೆ ಹೊಂದಿದಾಗ ಪವಿತ್ರ ಗ್ರಂಥದಲ್ಲಿ ಆತನ ಬಗ್ಗೆ ಬರೆದಿರುವಂತೆಯೇ ಇವುಗಳನ್ನು ಜನರು ಆತನಿಗೆ ಮಾಡಿದ್ರೆಂದು ಗ್ರಹಿಸಿಕೊಂಡರು. ಯಾವಾಗ ಗ್ರಹಿಸಿದರು? ಮಹಿಮೆ ಹೊಂದಿದಾಗ, ಶಿಲುಬೆಯ ಅನುಭವ ಹೊಂದಿದಾಗ ಅವರು, ಹೌದು, ಶಿಲುಬೆಯ ಒಂದು ಅನುಭವ ಆದಾಗ ಅವರಿಗೆ ಪ್ರಕಟಣೆ ಸಿಕ್ತು. ಕ್ರಿಸ್ತನನ್ನು ಅವರು ಮಹಿಮೆ ಪಡಿಸಿದರು ಅಥವಾ ಗೌರವಿಸಿದರು. 13ನೇದಾಗಿ ಕ್ರಿಸ್ತನನ್ನು ಗೌರವಿಸುವುದು ಹೇಗೆ ಅಂತ ಹೇಳಿದರೆ, ಸಾಕ್ಷಿ ಕೊಡೋದರಿಂದ, ಬೈ ಟೆಸ್ಟಿಫೈಯಿಂಗ್ ಹಿಮ್. ಯೋಹಾನ 12:17ನೇ ವಚನದಲ್ಲಿ ನಾವು ನೋಡಿಕೊಳ್ಳುವಾಗ, ಯೇಸು ಲಾಜರನನ್ನು ಸಮಾಧಿಯೊಳಗಿಂದ ಕರೆದು ಅವನನ್ನು ಸತ್ತವರೊಳಗಿಂದ ಎಬ್ಬಿಸಿದಾಗ ಅವರ ಸಂಗಡ ಇದ್ದ ಜನರೇ ಈ ವಿಷಯಕ್ಕೆ ಸಾಕ್ಷಿ ಕೊಡ್ತಿದ್ರು. ಹೌದು, ಸಾಕ್ಷಿ ಕೊಟ್ಟಂತೆ. ಆ ರೀತಿಯಾಗಿ ಸಾಕ್ಷಿ ಕೊಡೋದ್ರಿಂದ ನಾವು ಕ್ರಿಸ್ತನನ್ನು ಗೌರವಿಸ್ತೇವೆ. ಆದ ಕಾರಣ ಯಾವಾಗ ನಮ್ಗೆ ಅನುಕೂಲ ಸಿಗ್ತದೋ ಅವಾಗ ಸಾಕ್ಷಿ ಕೊಟ್ಬಿಡಬೇಕು. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಾವು ಸಾಕ್ಷಿ ಕೊಡುವುದಕ್ಕೆ ಹಿಂದೆಗೆಯಬಾರದು. ಯಾಕಂತ ಹೇಳಿದರೆ, ಅದು ಸಾಕ್ಷಿ ಕೊಡುವಂಥದ್ದು ಬಹುಶಃ ಅದನ್ನು ನಾನು ಓದಿದರೆ ಒಳ್ಳೆಯದೇನೋ. 10ನೇ ಅಧ್ಯಾಯ ಮತ್ತು ಮತ್ತಾಯನ ಬರೆದ ಸುವಾರ್ತೆ ಮತ್ತು 32ನೇ ವಚನ ಈ ರೀತಿಯಾಗಿದೆ. ಜನರ ಮುಂದೆ ನನ್ನನ್ನು ಒಪ್ಪಿಕೊಳ್ಳುವ ಪ್ರತಿಯೊಬ್ಬನನ್ನು ನಾನು ಸಹ ಪರಲೋಕದಲ್ಲಿ ತಂದೆಯ ಮುಂದೆ ಒಪ್ಪಿಕೊಳ್ಳುವನು. ಗೌರವಿಸುವುದು ಸಾಕ್ಷಿಯಿಂದ. 14ನೇದಾಗಿ ಯಾವ ರೀತಿಯಾಗಿ ಕ್ರಿಸ್ತನನ್ನು ಗೌರವಿಸುವುದು ಅಂತ ಹೇಳ್ಬಿಟ್ಟು ನೋಡುವಾಗ, ಬೈ ಕಮಿಂಗ್ ಟು ಹಿಮ್, ಆತನ ಕಡೆಗೆ ಬರುವುದರಿಂದ. ಯಾಕಂದರೆ ಯೋಹಾನ 12:18ನೇ ವಚನದಲ್ಲಿ, ಯೇಸು ಈ ಸೂಚಕ ಕಾರ್ಯವನ್ನು ಮಾಡಿದ್ದರಿಂದ ಅನೇಕರು ಕೇಳಿ ಆತನ ಬಳಿಗೆ ಬಂದರು. ಬೈ ಕಮಿಂಗ್ ಟು ಕ್ರೈಸ್ಟ್ ವಿ ಆನರ್ ಕ್ರೈಸ್ಟ್. ಕ್ರಿಸ್ತನ ಕಡೆಗೆ ಬರುವುದರಿಂದ ಆತನನ್ನು ಗೌರವಿಸ್ತೇವೆ. ಕೊನೆಯದಾಗಿ ಯೋಹಾನ 12 ಮತ್ತು 19ನೇ ವಚನದಲ್ಲಿ ಇನ್ನೊಂದು ಮಾತು ಕೂಡ ಬರೆದಿದೆ. ಅದೇನೆಂದರೆ, ಫರಿಸಾಯರು ತಮ್ಮ ಒಳಗೆ ಏನು ಮಾತಾಡ್ಕೊಂಡಿದ್ದಾರೆ ಏನಂತ ಹೇಳಿದರೆ, ಏನು ಪ್ರಯೋಜನ, ಲೋಕವೇ ಆತನ ಹಿಂದೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಬೈ ಫಾಲೋವಿಂಗ್ ಕ್ರೈಸ್ಟ್ ವಿ ಆನರ್ ಕ್ರೈಸ್ಟ್. ಕ್ರಿಸ್ತನನ್ನು ಹಿಂಬಾಲಿಸುವುದರಿಂದ ಕ್ರಿಸ್ತನನ್ನು ನಾವು ಗೌರವಿಸ್ತೇವಂತೆ. ಆದುದರಿಂದ ಕ್ರಿಸ್ತನನ್ನು ಗೌರವಿಸುವ ಈ 15 ಮಾರ್ಗಗಳನ್ನು ನಮ್ಮ ಜೀವನದಲ್ಲಿ ದೇವರು ಅನ್ವಯಿಸಲು ಪವಿತ್ರಾತ್ಮ ಸಹಾಯ ನೀಡಲಿ. ಯೋಹಾನ 12:1-19 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.